ಎಲ್ಲರೂ ವೀಕೆಂಡ್ನ ಎಂಜಾಯ್ ಮಾಡಿ. ಸೊ ಇವತ್ತು ನಾವು ತಮ್ಮೇಲೆ ನೋಡಿದ್ದೀರಾ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳಿ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಹೋಗೋಣ ಬನ್ನಿ. ಬಟ್ ಅದು ತುಂಬ ಪವರ್ಫುಲ್ ದೇವಸ್ಥಾನ, ತುಂಬ ಒಳ್ಳೆಯದದು. ಹೋಗೋಣ ಬನ್ನಿ. ನಿಜ ಹೇಳ್ತೀನಿ, ಇವತ್ತು ಹೋಗ್ತಿರೋ ಈ ದೇವತೆ ತುಂಬ ಶಕ್ತಿ ಪಟ್ಟವರು. ಯಾಕೆ ಗೊತ್ತಾ, ನನ್ನ ಹತ್ರ ₹1 ಇಲ್ಲ. ಫಸ್ಟ್ ಹೋದಾಗ ನಾನು ಈ ವಿಡಿಯೋದಲ್ಲೇ ಹೇಳ್ತಿರೋದು ಇದೇ ಫಸ್ಟ್ ನಾನು ವೀಡಿಯೋ ಮಾಡಿದ್ದ ದೇವಸ್ಥಾನದ್ದು. ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಹತ್ರ ₹1 ಇಲ್ಲ. ನನ್ನ ಹತ್ರ ನಾನು ಒಂದು 700 ಏನೋ ಇತ್ತು ಅಷ್ಟೇ. ಸೊ ದೇವಿಗೆ ಕೇಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ಅದು ನಮ್ಮ ಬಗ್ಗೆ ಏನೋ ಕೇಳಬೇಕಂದ್ರೆ 2000 ಕೊಡಬೇಕು. ಆಮೇಲೆ ಪಂಚೆ ಶಾಲ್ ಹಾಕೋಬೇಕು. ಮತ್ತು ಏನಿಲ್ಲ, ನಾನು ಹೋಗಿ ಇಷ್ಟೇ ಗುಂಡ ಥರ ಹೋದೆ. ಸೊ ಅವರು ಇಲ್ಲ, ಇದೆಲ್ಲ ಇದೆ ನಮ್ಮ ರೂಲ್ಸ್ ಪ್ರಕಾರ ಇದೆಲ್ಲ ಆಗಲ್ಲ, ನೀವು ಇನ್ನೊಂದ್ಸಲ ಬರಬೇಕಾಗತ್ತೆ ಅನ್ನೋದು. ಸರಿ ಆಯಿತು, ಇಂಡೈರೆಕ್ಟಾಗಿ ಅವ್ರು ಹೇಳೋದಿಲ್ಲ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ರು. ಬಂದ್ಬಿಟ್ಟೆ ನಾನು. ಸೊ ದೇವರ ಹತ್ರ ಹೋಗಿ ಗರ್ಭಗುಡಿ ಹತ್ರ ನಿಂತು ನಾನು ದೇವರಿಗೆ ಹೇಳ್ತೇನೆ, ತಾಯಿ ನನಗೆ ಬರಬೇಕಾಗಿರೋ ಅಮೌಂಟ್ 3 ದಿವಸದಲ್ಲಿ ನನಗೆ ಬರಬೇಕು. ನೀನು ಹತ್ರ ಬರೋದಿಲ್ಲ, ನೀನು ನಂಬಿ ನಾನು ಬಂದಿದ್ದೀನಿ, ದಯವಿಟ್ಟು ಸಹಾಯ ಮಾಡೋದು. ಅದಕ್ಕೇನು ಪ್ರಯತ್ನ ಪಡಬೇಕೋ ನಾನು ಪಡ್ತೀನಿ ಹಂಗೇಳಿ ಭಾನುವಾರ ಹೇಳಿದ್ದೀನಿ. ಭಾನುವಾರ ಬಂದು ಮತ್ತು ಸೋಮವಾರದಿಂದ ಬುಧವಾರ ಗಂಟ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ. ದುಡ್ಡಿಗೆ ಭಾಳ ಕಷ್ಟಪಟ್ಟಿದ್ದೀನಿ ಒಂದು ಅಮೌಂಟ್ಗೆ. ಸೊ ಅದು ಅಮೌಂಟು ನನಗಿನ್ನೇನು ಬರಲ್ಲ ಗುರು, ಆಗಲ್ಲ. ಇವತ್ತು ಬುಧವಾರನಾಗಿಲ್ಲ, ನಾಳೆ ಆಗ್ಬೋದೇನೋ, ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಕೂತಾದಾಗ ನೈಟು 8:30 9 ಗಂಟೆಗೆ ನಂಗೆ ಅಮೌಂಟ್ ಬಂತು. 3 ದಿವಸಕ್ಕೆ ಆ ತಾಯಿ ನನಗೆ ಅಮೌಂಟ್ ಕೊಡ್ತು. ನಾನೇನು ಗರ್ಭಗುಡಿ ಮುಂದೆ ನಿಂತು ಬೇಡ್ಕೊಂಬಂದೆ, ಅದು ನಾನು ಈ ಭಾನುವಾರಕ್ಕೆ ಹೋದಾಗ ನಾನು ಮಾಡ್ತಿದ್ದೀನಿ ಆ ಥರ. ಏನಂತ ಶಾಸ್ತ್ರ ಕೇಳೋಕ್ಕೆ ₹2,000 ಏನೋ ಕೊಟ್ಟು ಕೇಳಬೇಕಲ್ಲ, ಅದು ನಾನು ಖಂಡಿತ ಮಾಡ್ತೀನಿ. ಹಾಗೆ ನನಗೆ ಇರೋ ಬರೋ ಮತ್ತೆ ಕಷ್ಟಗಳೆಲ್ಲ ಸಾಲ ಎಲ್ಲ ತೀರಿಸ್ಕೊಂಡು ನಾನು ಚೆನ್ನಾಗಿ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಮಾಡ್ತೀನಿ ಅಂತ ಬೇಡ್ಕೊಂಬಂದು ನೋಡೋಣ. ನೀವು ಹೋಗಿ, ಒಳ್ಳೇದಾಗತ್ತೆ. ಆದರೆ ಒಳ್ಳೆಯ ಮನಸ್ಸಲ್ಲಿ ಹೋಗ್ರಿ, ಯಾರು ಕೆಟ್ಟದಾಗಲಿ ಅಂತ ಕೇಳ್ಕೊಂಡ್ಬರ್ತಾರೆ. ಯಾಕಂದರೆ ತುಂಬ ಜನ ಕೆಟ್ಟದಾಗಲಿ ಅಂತಲೇ ಕೇಳೋ ಜಾಸ್ತಿ ಆಯಿತಾ. ಯಾರ್ಯಾರಿಗೂ ಏನೂ ಮಾಡೋಕ್ಕೊಳಕ್ಕೆ ನೋಡಿ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಹೋದಾಗ ಅದಕ್ಕೆ ಐಶ್ವರ್ಯ ಆದಂಥ ಐಶ್ವರ್ಯಗಳನ್ನು ಕೇಳಬಾರ್ದು. ಮೂರೇ ಆರೋಗ್ಯ ಚೆನ್ನಾಗಿರೋ, ಕೈ ತುಂಬ ಕೆಲಸ ಕೊಡು, ತಲೆ ತುಂಬ ಕೆಲಸ, ತಲೆ ತುಂಬ ಟೆನ್ಷನ್ ಇರಬೇಕು ಕೆಲಸಕ್ಕೆ. ಹಾಗೆ ನೆಕ್ಸ್ಟ್ ನಾನು ದುಡಿಯೋ ದುಡ್ಡು ಒಳ್ಳೆ ಕಾರಣ ಖರ್ಚಾಗ್ತೀನಿ. ಇಷ್ಟೇ, ಇದ್ರ ಮೇಲೆ ನಾವು ದೇವ್ರ ಏನು ಹೇಳ್ಕೊಡ್ಬೇಕು. ಹಾಗೆ ಸಾಲ ಏನು ಮಾಡಿರ್ತೀರೋ ಏನು ಮಾಡ್ತೀನಿ. ಆದರೆ ಆ ಜೀವನ ಮಾಡೋಕ್ಕೆ ಏನಾದರೂ ಸಾಲ ಮಾಡಿರ್ಬೇಕಲ್ಲ, ನಾನು ಮಾಡಿದ್ದೀನಪ್ಪ ಸಾಲ, ಆಯಿತಾ. ಸಾಲ ಮಾಡಿರ್ತೀವಲ್ಲ, ಅದು ತೀರಿಸೋ ದಾರಿ ತೋರಿಸು ಅಂತ ಬೇಡ್ಕೊಂಬನ್ನಿ. ತೀರಿಸೋ ದಾರಿ ತೋರಿಸು, ಆ ದಾರಿಯಲ್ಲಿ ಕಷ್ಟಪಟ್ಟು ದುಡ್ದು ತೀರಿಸೋ ಥರ ಇರಬೇಕು, ಅರ್ಥ ಆಯ್ತಾ. ಅದನ್ನು ಕೇಳ್ಕೊಂಬನ್ನಿ. ಹಾಗೆ ಸುಖ ಕೊಡಲಿ ದೇವರು. ಆದರೆ ತಲೆಗೆ ದುರಂಕಾರ ಬರ್ದೇರಂಗೆ ಕಾಪಾಡ್ಕೊಳ್ಳಿ. ಆ ಥರ ನೀವು ಕಾಪಾಡ್ಕೋಬೇಕು. ಬುದ್ಧಿ ಕೊಡದೇ ಇಲ್ಲ ಅದು ದೇವರು. ಇದನ್ನು ಕೇಳ್ಕೊಂಬಂಡ್ರೆ ಪ್ರತಿಯೊಬ್ಬರಿಗೂ ನೀವು ಅಂದ್ಕೊಂಡಂಗೆಲ್ಲ ಆಗುತ್ತೆ. ಯಾರು ಕೈ ಬಿಡಲ್ಲ, ದೇವರು ಯಾವುದಕ್ಕೆ ಕೈ ಬಿಡಲ್ಲ. ನಿಮಗೆ ನಂಬಿಕೆ ಇರಬೇಕು. ನಾನು ಒಂದು 10 ಜನ ಕ್ಯೂ ಅಲ್ಲಿ ಇರ್ತಾರೆ. ಆ 10 ಜನಕ್ಕೂ ದೇವ್ರು ಒಂದೊಂದಾಗಿ ವರ ಕೊಡ್ಕೊಂಬರ್ಬೇಕಾದ್ರೆ ನೀವು 10ನೇ ನಿಂತಿರ್ತೀರ. ನಿಮ್ಗಿಂತ ಮುಂಚೆ ಬಂದವರು, ನಿಮ್ಗಿಂತ ಹಿಂದೆ ಬಂದವರು ಮೊದಲೇ ಫಸ್ಟ್ 5 ಅಥವಾ 7 ಇರ್ತಾರೋ ಅವ್ರು ಮದುವೆ ಆಗೋದು, ಕೆಲಸನೇ ಆಗೋಯ್ತು. ನಿಮ್ಗೆ ಅನ್ಸುತ್ತೆ, ನಾನು ಇಷ್ಟೆಲ್ಲ ಕೇಳ್ಕೊಂಬಂದು ನನಗೆ ಕೊಟ್ಟಿಲ್ಲ, ನನ್ನಿಂದ ಬಂದಂಗೆ ಆಗೋಯ್ತು ನೋಡು ಅಂತ ಅನ್ಕೋತೀನಿ. ಬೇಡ, ಅದು ಫಸ್ಟು ನಿಮಗೆ ಆಗಬೇಕು, ಅವ್ರಿಗೆ ಆಗಬೇಕಂತ ಇಲ್ಲ, ನಿಮಗೆ ಆಗೇ ಆಗುತ್ತೆ ನಂಬಿದ್ರೆ, ಅರ್ಥ ಆಯ್ತಾ. ದಯವಿಟ್ಟು ನಂಬಿ ಹೋಗಿ. ಆ ದೇವಿ ನಿಜವಾಗ್ಲೂ ಅಲ್ಲಿದ್ದಾರೆ. ಇವತ್ತು ಸೋಮವಾರ ಸಂಜೆ 5:30 ಆಗ್ತಿದೆ, 6:30 ಆಗ್ತಿದೆ. ಸೊ ಈ ಟೈಮಲ್ಲಿ ಹೇಳ್ತೀನಿ, ದೇವರನಲ್ಲಿ ದೇವಿ ಇದ್ದಾರೆ, ಹೋಗಿ ಆ ದೇವಿನ ನೋಡಿ ಕಷ್ಟ ಎಲ್ಲ ತಿಳ್ಕೊಂಬಂದು ನಡೆಯುತ್ತೆ, ನಿಜವಾಗ್ಲೂ ನಡೆಯುತ್ತೆ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಆ ಲೊಕೇಶನ್ನು ಅಡ್ರೆಸ್ ಹಾಕಿರ್ತೀನಿ. ಆಮೇಲೆ ದೇವಸ್ಥಾನದ್ದು ಮೊಬೈಲ್ ನಂಬರ್ ಹಾಕಿರ್ತೀನಿ, ಅದನ್ನು ಕೇಳಿ.
ಪ್ರತಿದಿನ ಅಮಾವಾಸ್ಯೆ ಪೌರ್ಣಮಿ ಆಮೇಲೆ ಬುಧವಾರ ಬಿಟ್ಟು ಪ್ರತಿದಿನ ಅಲ್ಲಿ ಗುರುಗಳು ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ. ಒಂದು ಆಯಿತಾ, 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವ್ರು ಹೇಳಿದ ದಿವಸ ಅವ್ರು ಹೇಳ್ದಂಗೆ ನಡ್ಕೊಳ್ಳಿ, ನಿಜವಾಗ್ಲೂ ನೀವು ಅಂದ್ಕೊಂಡಂಗೆ ಹಾಗೆ ಆಗುತ್ತೆ. ಇದು ಗ್ಯಾರಂಟಿ. ನನಗೆ ಸ್ವಂತ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಿದ್ದೀನಿ ಇದನ್ನು, ಆಯಿತಾ. ನಿಮ್ಗೆ ಆಗುತ್ತೆ, ಆಗಲೇಬೇಕು. ಒಳ್ಳೆ ಮನಸ್ಸು ಕೇಳೋರು ಎಲ್ಲರಿಗೂ ಆಗುತ್ತೆ. ನಿಮ್ಮ ತಾಯಿ ಬಗ್ಗೆ ಕೇಳ್ಬೋದು, ನಿಮ್ಮ ಹೆಂಡತಿ ಬಗ್ಗೆ ಕೇಳ್ಬೋದು, ಅಕ್ಕನ ಬಗ್ಗೆ, ತಂಗಿ ಬಗ್ಗೆ, ಫ್ರೆಂಡ್ ಬಗ್ಗೆ ಕೇಳ್ಕೊಬೋದು. ಯಾರ ಬಗ್ಗೆ ಇಲ್ಲ ನೀವೇ ಕೇಳ್ಕೊಬೋದು. ಕೇಳೋ ರೀತಿ ಮಗು ಥರ ಇದೆ. ಅಮ್ಮ ನಾನು ಬಂದಿದ್ದೀನಿ, ನನಗೆ ಇದು ಒಳ್ಳೇದು ಮಾಡ್ಬಿಡು ಅಂದರೆ ಯೋಯೋ ಅಂತಾಳೆ ಅಮ್ಮ. ಮಗು ಥರ ಕೇಳಿ ತಾಯಿನೇ ತಾಯಿ ಹತ್ರ ಚಾಕ್ಲೇಟ್ ವಯಸ್ಸಿದ್ದಾಗ ಏನು ಕೇಳ್ತಿದ್ರಿ ಆ ಥರ ಆ ದೇವಿ ಯಾರಿಗೂ ಕೊಡಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಹಾಗೆ ಆ ನೋಡುವ ಪ್ರತಿಯೊಬ್ಬರಿಗೂ ದಯವಿಟ್ಟು ಲುಂಗಿ ಗಂಡಸ್ತಾದ ಲುಂಗಿ ಪಂಚೆ ಟವಲು ನೋಡೋಗೆ. ಹೆಣ್ಮಕ್ಳು ಯಾರು ಹೋಗ್ತಿದ್ದೀರ ಅಂದರೆ ಮೈ ತುಂಬ ಬಟ್ಟೆ ಇದೆ. ಹಾಗೆ ಅವ್ರಿಗೆ ಚೂಡಿದಾರ ಹಾಕೊಂಡು ಸಾಲು, ಈ ಲೆಗ್ಸಿನ್ಸು ಟಾಪ್ ಹಾಕೊಂಡು ಹೋದೆಲ್ಲ ಅವ್ರು ಬೀಡಲ್ಲ ಅಂತ ಅದೆಲ್ಲ ಮಾಡೋದು. ಇಷ್ಟು ದೂರಿಂದ ಹೋಗ್ತಿರೋ 10 ದಿನದಿಂದ ಹೋಗ್ತಿರೋ ನನಗೆ ಗೊತ್ತಿಲ್ಲ. ಹೋಗೋ ಕೆಲಸ, ಆ ದೇವಿಯಿಂದ ನಿಂತು ಬೇಡೋ ಕೆಲಸ ಖಂಡಿತವಾಗಿ ಎಲ್ಲರಿಗೂ ಆಗಿ ಕೈ ತುಂಬ ದುಡ್ಡು ಬಂದು ಆ ದುಡ್ಡು ಬಂದ ಮೇಲೆ ನಿರಾಂಕಾರ ಆಗಿರಲಿ ಅದು ಅಹಂಕಾರನಾಗಲಿ ನಿಮ್ಮ ತಲೆ ಮೇಲೆ ಬರ್ದಂಗೆ ದೇವ್ರು ಕಾಪಾಡಲಿ, ಆಯಿತಾ. ಎಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ಹೆಣ್ಮಕ್ಳು ಹುಷಾರಾಗಿರಿ. ಆ ದೇವಸ್ಥಾನಕ್ಕೆ ಹೋದಾಗ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗ್ರಿ. ಚಿಂಕಿ ಮಿಂಕಿಯಲ್ಲಿ ಹಾಕೊಂಡು ನಿಂತ್ಕೊಂಡು ಹೋಗಿದ್ಬಿಡ್ತೀರ. ಆಮೇಲೆ ಅವ್ರು ಓಡಿಸೇ ಬಿಡ್ತಾನೆ ದೇವಸ್ಥಾನದಿಂದ ಆಚೆ ಕಡೆ. ಅಪ್ಪ ನೋಡ್ಕೊಂಡು ಮಾಡ್ಕೊಂಡು ಆರಾಮಾಗಿ ಹೋಗೋದು ಬನ್ನಿ. ತುಂಬ ಒಳ್ಳೆಯದು, ಶಕ್ತಿವಂತ ದೇವಿ ಅದು. ಈ ದೇವಿ ನಿಜವಾಗ್ಲೂ ಹೇಳ್ತೀನಿ ಫುಲ್ಲು ಪವರ್ಫುಲ್ ಇದ್ದಾಳೆ, ಆಯಿತಾ. ನನ್ನ ಜೀವನದಲ್ಲಿ ಆಗಿರೋದನ್ನ ನಾನು ಹೇಳಿದ್ದೀನಿ. ಹಾಗೆ ನನಗೆ ಶನೇಶ್ವರ ಸ್ವಾಮಿ ಷಣ್ಮುಖ ದೇವರು ಕೂಡ ಭಾಳ 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 ಹೆಲ್ಪ್ ಮಾಡಿದ್ದಾರೆ. ನನ್ನ ತಂದೆ ಜಾಗದ ನಿಂತು ನಾನು ಪ್ರತಿಯೊಂದು ಒಂದೊಂದು ಹೆಜ್ಜೆಯಲ್ಲಿ ಈ ಕ್ಷಣಕ್ಕೂ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರನ್ನ ನನ್ನ ತಂದೆ ವಿದ್ಯಾಚೋಟೇಶ್ವರಿ ನನ್ನ ತಾಯಿ ಇವರಿಬ್ಬರು ನಾನು ಅಂದ್ಕೊಂಡಿದ್ದೀನಿ, ಆಯಿತಾ. ಹೌದು, ನನ್ನ ತುಂಬ ಸಾಲ ಮಾಡ್ಕೊಂಡಿರ್ತೀನಿ, ಸಾಲ ತೀರಿಸ್ತಾ ಇದ್ದೀನಿ, ಪ್ರತಿಯೊಂದು ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಖಂಡಿತ ಹೇಳ್ತೀನಿ, ಅದೇ ರೀತಿಯೂ ನಾನು ನಡೆಸ್ತಾ ಇದ್ದೀನಿ. ನಿಮಗೂ ಕಷ್ಟ ಆಗಿದೆ, ಎಲ್ಲೋ ಒಂದು ರೀತಿಯ ಕಷ್ಟ ಆಗಿದೆ, ನಿಮಗೂ ಕಾಪಾಡ್ತಾರೆ. ಮಗು ಥರ ಇದೇ ದೇವಸ್ಥಾನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಸಂತು ಫಸ್ಟ್ ಹೋಗ್ತಿದ್ದಾರೆ, ಇಷ್ಟ ಆಗ್ಬಿಟ್ಟಿದೆ ದೇವಸ್ಥಾನ ತುಂಬ. ಅದಕ್ಕೆ ಇದೆ ಅಮ್ಮಂದು ದೇವಸ್ಥಾನ. ದೇವರು ಗಂಟೆ ಇದೆ, ಎಷ್ಟು ದೊಡ್ಡ ಗಂಟೆ ಇದ್ರದ್ದು. ಇದು ದೇವ್ರದ್ದು ಹೆಸರು ದೇವಸ್ಥಾನ. ನೋಡಿ ಹೇಗಿದೆ ಅಂತ, ತುಂಬ ಪವರ್ಫುಲ್ ದೇವಸ್ಥಾನ. ನಾನು ಲೊಕೇಶನ್ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವಿದೆ ಫಸ್ಟ್ ಟೈಮ್ ಬಂದಿರೋದು. ಕೇಳ್ಕೊಂಡಿದ್ದೀವಿ ದೇವಸ್ಥಾನದ ಬಗ್ಗೆ. ಶ್ರೀ ಮಠ ಅಂಗನವಾಡಿ ಬಸವನ
ತೋರಿಸ್ತೆ ಇದು ಕೂಡ. ಆಮೇಲೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನದ ಮಠ ಶ್ರೀ ಕ್ಷೇತ್ರದ ದೊರೆಯುವ ಸೇವೆಗಳು ನೋಡಿ. ನಿಮ್ಗೆ ಇವಾಗ ಇಷ್ಟಾರ್ಥ ಸಿದ್ಧಿ, ಪ್ರಶ್ನೋತ್ತರ ಸೇವೆ, 5 ಮತ್ತು 9 ರೂಪಾಯಿಗಳ ಹರಿಕೆ ಸೇವೆ, ಮುಡಿಪು ಸೇವೆ ಇದೆಲ್ಲ ಇದೆ ನೋಡಿ. 10ರಿಂದ 20ರಿಂದ 21 ತನಕ 21 ಥರ ಇದೆ ದೇವ್ರದ್ದು. ಬರ್ತಿದ್ದಾರೆ. ಇದು ದೀಪ ಎಲ್ಲ ಹಚ್ತಿದ್ದಾರೆ. ಅನ್ಕೊಂಡು ಏನಾದ್ರು ಮಾಡಬೇಕು ಅಂದರೆ ಅಂತ ನೋಡಿ. ಕಂಬ, ಗರುಡು ಕಂಬ, ಒಂದು ಉದ್ಭವ ಮೂರ್ತಿ ಅಂತಾರಲ್ಲ, ಇದು ಉದ್ಭವ ಮೂರ್ತಿ. ಗೊತ್ತಿಲ್ಲ ಫೋಟೋ ಇದ್ದಾರೆ ಅಂತ. ದೇವರ ಹತ್ರ ಕೇಳ್ತೀವಲ್ಲ ನಾವು, ಇದೇ ಇಲ್ಲೇ ಪ್ರಶ್ನೆ ಕೇಳೋದು. ಪ್ರಶ್ನೆ ಕೇಳೋರು ಪ್ರಶ್ನೆ ಕೇಳೋ ಜಾಗ. ಎಷ್ಟು ಜನ ಇದ್ದಾರೆ, ಸಂಡೇ ಅಲ್ವಾ ಇವತ್ತು, ತುಂಬ ಜನ. ಕರೆದ್ರೆ ಗೊತ್ತಾ 26 ಅಂತ ನಂಬರ್ ಕರೀತಾರೆ. ರೂಲ್ ಹಂಗಿರುತ್ತೆ.